ಅಲ್ರಿ ಅತ್ಯಾರ ಇವ್ರಿಗಂತೂ ಬುದ್ಧಿ ಇಲ್ಲ. ಇವ್ರಂತೂ ಈಗ ಒಮ್ಮಿಗೆ ಮುಂದಿನ ವಾರದಾಗ ಮದ್ವಿ ಹಂಗೆ ಹಿಂಗಂತ ಹೇಳಾಕುಂತಾರ. ಅವ್ರು ಬೀಗ್ರರ ಒಂದು ಮಾತ್ರ ಫೋನ್ ಹಚ್ಚಿ ನನಗರ ಇಲ್ಲ ನಿಮಗರ ಒಂದು ಮಾತ್ರ ಫೋನ್ ಹಚ್ಚಿ ಹಿಂಗೆ ಮದ್ವಿ ಹಿಂಗೈತೆ ನೋಡ್ರಿ, ಹಿಂಗೆ ಇಟ್ಕೋಬೇಕಂತದೀವಿ, ಇಲ್ಲ ನಮ್ಮ ಮನೆ ದೇವಸ್ಥಾನದಾಗ ಮಾಡ್ಬೇಕಂತ ಮಾಡೀವಿ, ಮತ್ತು ನೀವು ಹೆಂಗೆ ಅಂತೀರಿ ಅಂತ ಒಂದು ಮಾತು ಕೇಳಿಲ್ಲಲ್ರಿ ಅತ್ಯಾರ. ಏನೇನು ನಡ್ಸಕೊಂತಾರ್ರಿ ಅತ್ಯಾರ ಇವರು ಒಳಗಡೆ? ನನಗಂತೂ ಒಂದು ತಿಳಿಲಾರ್ದಂಗೆ ಆಗ್ಬಿಟ್ಟೈತಿ. ಮದ್ವಿನ ಯಾರು ಹಿಂಗೆ ಮಾಡ್ತಾರನ್ರಿ? ನಾನಂತೂ ಎಲ್ಲೆಲ್ಲೆಲ್ಲೆಲ್ಲೂ ನೋಡಿಲ್ಲಪ್ಪ ಈ ಥರ ಮದ್ವೆ ಮಾಡಾರನ್ನ. ಹ್ಞೂ ರೀ ಹೇಳಿ ಅಂದ್ರ ನಾನು ಅದ ಅಂತೀನಿ. ಈ ಥರ ಮದುವೆನ ನಾನಂತೂ ಎಲ್ಲೂ ನೋಡಿಲ್ಲಪ್ಪ. ಅಲ್ಲ ಗುಡಿಯಾಗ ತಾಳಿ ಕಟ್ಕೊಂಡ ಗುಡಿಯಾಗ ಹೋಗಿ ಮದುವೆ ಆಗಿ ಬರೋದು ಚಲೋ, ನಾನೇನು ಚಲೋ ಅನ್ನಲ್ಲ ಅಂತ ಹೇಳಕೊಂತಿಲ್ಲ. ಈಗ ನಮ್ಮ ಮನೆಗೂ ಇವರಿಬ್ಬರೂ ಹೋಗಿ ಗುಡಿಯಾಗ ತಾಳಿ ಕಟ್ಕೊಂಬರಿಲ್ಲ. ಮಿಕ್ಕಿದ ಕಾರ್ಯ ಎಲ್ಲ ಮನ್ಯಾಗ ಮಾಡಿಕೊಂಡು ಮದುವೆನಷ್ಟೇ ಸಿಂಪಲಾಗಿ ಹೋಗಿ ದೇವ್ರದ ಏನದ ದೇವಸ್ಥಾನದಾಗ ಹೋಗಿ ತಾಳಿ ಕಟ್ಕೊಂಡು ಬಂದ್ವಿ. ಆ ವಿಷಯ ನಾವು ಕುತ್ಕೊಂಡು ಮಾತಾಡಿದ್ವಿ, ಹೆಣ್ಣಿನ ಕಡೆ ಎಲ್ಲರೂ ಕುತ್ಕೊಂಡು ಮಾತಾಡಿದ್ರು, ಇಬ್ಬರು ಒಪ್ಪಿಗೆ ಆದಮೇಲೆ ತಾನೇ ನಾವು ಹೋಗಿ ಮದುವೆ ಮಾಡ್ಕೊಂಡು ಬಂದಿದ್ದೆ ದೇವಸ್ಥಾನದಾಗ. ಇವ್ರ ಯೋಚನೆ ಮಾಡಾರ, ಇವ್ರ ಏನೇನೋ ಮಾತಾಡ್ಕೊಂಡಾರ ಏನೋ ಒಂದು ಗೊತ್ತಿಲ್ಲ. ಏನು ತೊಗೊಳಕುಂತಾರ ಏನು ಕೊಡಾಕುಂತಾರ ಅನ್ನೋದು ಗೊತ್ತಿಲ್ಲ. ಮದುವಿನ ಯಾಕೆ ಅವ್ರ ಕಡೆ ದೇವಸ್ಥಾನದಾಗ ಇಡ್ತಾರ ಅನ್ನೋದು ಗೊತ್ತಿಲ್ಲ. ಅಮ್ಮಾರ ದುಡ್ಡು ಭಾಳ ಐತನ್ನೋ ಅಹಮ ಅವ್ರಿಗೈತ್ರಿ. ದುಡ್ಡಿರೋ ಸಂಬಂಧ ನಮಗ ಸಿಕ್ಕೈತಲ್ಲ, ಯಾರಿಗೂ ಸಿಕ್ಕಿಲ್ಲ ಅನ್ನೋ ಅಹಮ ಇವ್ರಿಗೈತ್ರಿ ಅತ್ಯಾರ. ಅಮ್ಮಾರ ಅವ್ರು ಹೇಳ್ದಾಗ ಅವ್ರು ಹೇಳಿದ್ದ ನಡಿಬೇಕನ್ನೋದು ಅವ್ರಿಗೆ ನಡೆದೈತ್ರಿ. ಸರಿ, ಈಗ ಅವ್ರು ಹೇಳ್ದಂಗೆ ಕೇಳೋಣ, ಹೆಂಗೋ ರೊಕ್ಕ ಇರೋರಲ್ಲ ಅಂತಂದು ಇವ್ರು ಸುಮ್ಮನೆ ಹ್ಞೂ ಹಾ ಅನ್ನಕುಂತಾರ ನೋಡ್ರಿ ಅಮ್ಮಾರ. ಇಷ್ಟ ನಡೆದಿರೋದದು. ಅಲ್ಲ ಬೇಯಮ್ಮ, ನಮಗಂತೂ ಹೋಗ್ಲಿ ಬಿಡು, ನಾವಿಬ್ರಂತೂ ಈ ಮನೆಗೆ ಒತ್ತು ಲೆಕ್ಕಕ್ಕೆ ಇದ್ದಿದ್ದೇ ಇಲ್ಲ. ಆದ್ರೆ ನಿನಗರ ಒಂದು ಮಾತು ಕೇಳ್ಬೇಕಾ, ಇಲ್ಲ ಅಪ್ಪಗರ ಒಂದು ಮಾತು ಕೇಳ್ಬೇಕಾ, ಮದ್ವೆ ಯಾವಾಗ ಫಿಕ್ಸ್ ಆಗೈತಿ, ಏನು ಎಲ್ಲಿ ಮಾಡೋಣ ಎತ್ತ ಅಂತಂದು ಏನು ಮಾತಾಡ್ಲಾರ್ದ. ಅಲ್ಲ ಬೇಯಮ್ಮ, ಆ ಸಂಬಂಧ ಏನು ಫಿಕ್ಸ್ ಆಗೈತಿ ಬಿಡು. ಆದ್ರೆ ಆ ಹುಡುಗಿ ಕಡೆ ಎಲ್ಲರೂ ಹೆಂಗೆ ಅದಾರ ಏನು, ಆ ಹುಡುಗಿ ಹೆಂಗೈತಿ ಏನು, ಇವ್ರು ಅದನ್ನೆಲ್ಲ ತಿಳ್ಕೊಂಡಾರನೇ ಏನಿಲ್ಲ. ಇಲ್ಲ ಬೇಯಮ್ಮ, ಏನು ದುಡ್ಡಿರೋ ಸಂಬಂಧ ಸಿಕ್ಕೈತಂತಂದು ಸುಮ್ಮನೆ ಮದುವೆ ಒಪ್ಕೊಂಡ್ಬಿಟ್ಟಾರ. ನನಗಂತೂ ಒಂದು ತಿಳಿಲಾರ್ದಂಗೆ ಆಯ್ತಪ್ಪ. ನಮ್ಮ ಮಾತು ಹೇಳಿದ್ರೆ ಇವ್ರು ಕೇಳವಲ್ರು. ಬರೀ ರೊಕ್ಕ 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 ಅಂತಾರೆ. ಅಲ್ಲಪ್ಪ ಮಂಜಪ್ಪ, ಮೊನ್ನೆ ಏನು ಮಾತಾಡ್ಕೊಳಕ್ ಕುಂತಾರ ಗೊತ್ತೇನ? ಅವ್ರ ಹತ್ರನ ಇವರು ಮನೆ ಕಟ್ಸ್ಕೊತಾರಂತ, ಅವ್ರ ಹತ್ರನ ಕಾರು AC ಅದೇನೇನು ಬೇಕಲ್ಲ ಅದಷ್ಟು ತರ್ಸ್ಕೊತಾರಂತ, ಈ ಮನೆ ಬಿಡಿಸಿ ಇಲ್ಲೇ ದೊಡ್ಡ ಮನೆ ಕಟ್ಸ್ತಾರಂತ. ಇದೆಲ್ಲ ಇವರು ಮಾತಾಡ್ಕೊಳಕ್ ಕುಂತಾರಲ್ಲ, ಇವರಿಗೆ ನಾಚಿ ಮಾನ ಮರ್ಯಾದೆ ಏನೇ ಇಲ್ಲನಪ್ಪ. ಈ ಮನಿ ಏನಾರು ಒಂದ ಬಿಳ್ಸಾಕ್ ಬಂದ್ರೆ ಕೊಡ್ಲಿ ತೊಗೊಂಡು ಹಿಡ್ಕೊಂಡು ನಿಂತ್ಕೋತೀನಿ ನಾನು. ಯಾವನಾರ ಈ ಮನಿ ಬಿಳ್ಸಾಕ್ ಬರ್ಲಿ ಐತೆ ಅವ್ರಿಗೆ. ತಾವು ಬೇಕಾರೆ ಎಲ್ಲಾರ ತೊಗೊಂಡು ಕಟ್ಸ್ಕೊಂಡು ಹಾಳಾಗಿ ಹೋಗಲಕ್ಕ, ಅದೆಲ್ಲ ನನಗೆ ಸಂಬಂಧಪಟ್ಟಿಲ್ಲ. ಆದ್ರೆ ಈ ಮನಿ ತಂಟೆಗೆ ಯಾರ ಬಂದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ಕುಡ್ಡುಗೋಲು ಕೊಡ್ಲಿ ಎರಡು ತೊಗೊಂಡು ಹಿಡ್ಕೊಂಡು ನಿಂತ್ಕೋತೀನಿ, ಯಾರು ಯಾಕೆ ಬರಲಿ. ನಾನಂತೂ ಯಾರು ನೋಡಂಗಿಲ್ಲ. ಇದು ನಮ್ಮಪ್ಪ ನಮ್ಮವ್ವ ಕಟ್ಸಿದ ಮನಿ ಇದು. ಅವಾಗಿಂದನೂ ಇದ ಮನ್ಯಾಗ ಬಾಳ್ಕೊಂಬಂದೀವಿ ನಾವು. ಏನೋ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಸೋರ್ತಪ್ಪ ಅಂದ್ರೆ ಅದು ಇದು ರೆಡಿ ಮಾಡ್ಸ್ಕೊಂಡಿದೀವಿ. ಈ ಮನಿ ಬಿಳ್ಸೋ ಪ್ಲಾನ್ ಮಾಡಾರನ್ರಿ ಅತ್ಯಾರ ಅವ್ರು. ಈ ಮನಿ ತಂಟೆಗೆ ಯಾರನ್ನೂ ಬರಕ್ ಬಿಡಂಗಿಲ್ಲ ನಾನಂತೂ. ಇದು ನಮ್ಮಪ್ಪ ನಮ್ಮಮ್ಮ ನಮ್ಮ ಅಜ್ಜ ನಮ್ಮ ಮುತ್ತಜ್ಜ ಅವರೆಲ್ಲರೂ ಇದ್ದಿದ್ ಮನಿ ಇದು. ಇದನ್ನ ಹೆಂಗೆ ಬೀಳಿಸ್ತಾರ ಅವರು? ಅಯ್ಯೋ, ಇನ್ನು ಏನೇನೇನೇನೇನು ಪ್ಲ್ಯಾನ್ ಮಾಡ್ಕೊಂಡಾರೋ ಏನಪ್ಪ ಯಪ್ಪ ಅವರಂತೂ. ನಮ್ಮ ಮುಂದಂತೂ ಏನು ಹೇಳಂಗಿಲ್ಲ. ಹೋಳಿಗೆ ಉಣ್ಣಾಕೋ ಅವ್ರವ್ರ ಹೋಗಿ ನೋಡ್ಕೊಂಬಂದ್ರು. ಏನೇನು ಊರಾಗೆಲ್ಲ ಮಂದಿ ಏನನ್ನ ಕುಂತಾರ ಗೊತ್ತೇನಪ್ಪ. ಅಲ್ಲ ಇಷ್ಟ್ಯಾಕೆ ಕದ್ದು ಮುಚ್ಚಿ ಮದುವೆ ಮಾಡಾಕುಂತಾರೆ ಇವರು. ಹುಡುಗಿನಲ್ಲಿ ಏನಾರ ಐತೆ, ಏನು ಹುಡುಗನಲ್ಲಿ ಏನಾರ ಐತೆ ಅಂತ ಗುಸು ಪಿಸು ಮಾತಾಡ್ಕೊಳ ಕುಂತಾರಪ್ಪ ಊರಾಗ. ಅಮ್ಮಾರ, ನನಗೇನೋ ಆ ಹುಡುಗಿ ರಾಜುಗಿಂತ 2-3 ವರ್ಷ ದೊಡ್ಡಕಿನ ಇರ್ಬೋದಂತ ಅನಿಸ್ತೈತ್ರಿ. ಯಾಕಂದ್ರೆ ನೋಡಿದ್ರೆ ನಂಗಂತೂ ಹಂಗೆ ಅನಿಸ್ತೈತ್ರಿ. ನನಗೂ ಹಂಗೆ ಅನಿಸ್ತೈತಪ್ಪ. ಏನೇನೈತನಪ್ಪ ಯಪ್ಪ, ಇವ್ರಂತೂ ಎಲ್ಲೂ ಕೇಳಿಲ್ಲ ಬಿಡಲಿಲ್ಲ. ಹಂಗೆ ಹೋದ್ರು ಸಂಬಂಧ ಸಿಕ್ಕಂದ ಏನು ಅವ್ರವ್ರ ಮುಂಚೆನ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಒಪ್ಕೊಂಡು ಆಮೇಲೆ ಸುಮ್ಮನೆ ನೆಪಕ್ಕೆ ಮಾತ್ರ ನಮ್ಮನ್ನು ಕರ್ಕೊಂಡು ಹೋಗಾರ ಅವರು. ಅದು ಅವ್ರ ಮನೆಯನರಿಗೆ ನಾವಿಷ್ಟು ಮನೆಯನಾರ ಅದೀವಿ ಅಂತ ತೋರ್ಸಾಕಷ್ಟೇ ಕರ್ಕೊಂಡು ಹೋಗಾರ. ಅದನ್ನ ಬಿಟ್ರೆ ಇವರೇನು ನಮ್ಮ ಮನೇನ ಪ್ರೀತಿಯಿಂದ ಏನು ಕರ್ಕೊಂಡು ಹೋಗಿಲ್ಲ. ಯಪ್ಪ ಏನಪ್ಪ ಇದು ಮನ್ಯಾಗ ಏನು ನಡೆಯಾಕುಂತೈತಿ? ಎಲ್ಲರೂ ನನ್ನ ಮದ್ವೆಗೆ ಬರಲ್ಲ ಅಂತ ಹೇಳಾಕುಂತಿರಲ್ಲ, ಎದಕ್ಕೆಪ್ಪ? ಯಾಕ ಯಾರಿಗೂ ನಾನು ಮದುವೆ ಆಗೋದು ಇಷ್ಟನೇ ಇಲ್ಲ ನಿಮಗೆ? ರಾಜು, ನೀನು ಯಾರ ಮುಂದೆ ನಿಂತ ಮಾತಾಡಕುಂತಿ ಅನ್ನೋದು ಸ್ವಲ್ಪ ಖಬರ್ ಐತಾನೆ ಏನಿಲ್ಲ ನಿನಗೆ? ಅಣ್ಣ, ನನಗೆ ಗೊತ್ತೈತಿ ನಾನು ಯಾರ ಮುಂದೆ ನಿಂತು ಮಾತಾಡಕುಂತೀನಿ ಅಂತ ಅನ್ನೋದು. ಅಲ್ಲ ಅವನ ಮನಸ್ಸಿಗೆ ನಮ್ನಿ ನೋವು ಮಾಡಿರಲ್ಲ ನೀವೆಲ್ಲರೂ. ನಿಮಗೆಲ್ಲರೂ ಬುದ್ಧಿ ಐತಾನೆ ಏನಿಲ್ಲ? ಅವ್ವ ಅಷ್ಟು ಚಂದ ಮದುವೆ ಬರ್ರಿ ಎಲ್ರಿಗೂ ಅಂತ ಅಷ್ಟು ಚಂದ ಕರೆಯಾಕುಂತಾಳಂತ, ಬರಲ್ಲ ಹಂಗೆ ಹಿಂಗಂದ್ರೆ ಅಂತಲ್ಲ. ಯಾಕೆಪ್ಪ? ಅಣ್ಣನವ್ರು ಇಬ್ಬರದು ಮದುವೆಗೆ ನೀವೆಲ್ಲರೂ ಮುಂದೆ ನಿಂತ್ಕೊಂಡು ಓಡಾಡಿ ಮದುವೆ ಮಾಡಿದ್ದೇನೋ ಇದು ಮಾಡಿದ್ದೇನೋ. ಅದ ನನ್ನ ಮದುವೆಗೆ ಯಾಕೆ ನೀವೆಲ್ಲರೂ ಬರಲ್ಲ ಅಂತ ಅನ್ನಕುಂತೀರಿ? ಎದಕ್ಕೆ ಬರಲ್ಲ ನನ್ನ ಮದುವೆಗೆ? ಯಾಕಪ್ಪ ನಾನೇ ನಿನ್ನ ಮಗ ಅಲ್ಲನ? ಸಾಕು ಬಾಯಿ ಮುಚ್ಚಲೆ ಬಂದುಬಿಟ್ಟ ಈಗ ಮಾತಾಡಕ್ಕೆ. ಅಲ್ಲ ನಿನ್ನ ಮದುವೆನೇನು ನಿಮ್ಮವ್ವ ಫಿಕ್ಸ್ ಮಾಡಾಳಲ್ಲ, ನಮಗೇನು ಒಂದು ಮಾತ್ರ ಕೇಳಿದ್ಲನ? ಈ ಮದುವೆ ಇಷ್ಟ ಆಯ್ತಾ ಏನಿಲ್ಲ ಅನ್ನೋದು ಒಂದು ಮಾತು ಕೇಳಿಲ್ಲ. ಯಾವ ಕಾರ್ಯಕ್ಕೂ ನಮ್ಮನ್ನು ಕರ್ಕೊಂಡು ಹೋಗಿಲ್ಲ. ಹುಡುಗಿ ನೋಡಾಕೇನು ಕರ್ಕೊಂಡು ಹೋಗಿದ್ದು ಅದ ಕೊನೆ. ಅದನ್ನು ಬಿಟ್ರೆ ಮತ್ತೆ ಯಾವ ಸುದ್ದಿನೂ ನಮ್ಮ ಹತ್ರ ಮಾತಾಡಿಲ್ಲ, ಅಲ್ಲಿ ಕರ್ಕೊಂಡು ಹೋಗಿಲ್ಲ, ಏನು ನಡೆಯಾಕುಂತೈತಿ ಏನಿಲ್ಲ ಅನ್ನೋದು ಏನು ಹೇಳಿಲ್ಲ. ನಿಮ್ಮವ್ವ ತಾನ ಹಿರೇತನ ತೊಗೊಂಡು ನಡ್ಸಕುಂತಾಳ ಮದುವಿನ, ಮತ್ತು ತಾನ ಮಾಡ್ತಾ ತಗೋ ಮುಂದೆ ನಿಂತು ಮದುವಿನ. ನಮ್ಮ ಅವಶ್ಯಕತೆ ನಿಮಗರ ಏನೈತಿ?
ಅವ್ರ ಬೀಗರಿಗರ ಸ್ವಲ್ಪರ ಅವ್ರಿಗರ ಒಂದು ಸ್ವಲ್ಪರ ಬುದ್ಧಿ ಐತನ ಮನೆಗೆ ಹಿರಿಯ ಅಂತ ಅವ್ರ ಹುಡುಗನ ತಂದೆ ಅದರ ಹುಡುಗಂದು ಅಮ್ಮ ಅದರ ಅವರಿಗೂ ಒಂದು ಮಾತು ಕೇಳೋಣ ಮಾತಾಡೋಣ ಅವ್ರು ಏನಂತಾರ ಅವರು ಎಲ್ಲದಕ್ಕೂ ಫೋನ್ ನಿಮ್ಮ ಅವ್ಗ ಹಚ್ಚದ ನಿಮ್ಮವ್ವ ಅವರು ಮಾತಾಡ್ಕೋತಾರ ಅದು ಏನೇನು ಮಾತಾಡ್ಕೋತಾರ ಏನು ಯಾರಿಗೆ ಗೊತ್ತು ನಮ್ಮ ಮುಂದೇನು ಹೇಳಿರ ಬಿಟ್ಟಿರ ನಿಮ್ಮ ಮುಂದೆ ಹಿಂದೆ ನಾಯಿ ಬಾಲ ಅಲ್ಲಾಡ್ಸ್ಕೊಂಡು ಬರ್ತಿತ್ತಲ್ಲ ಹಂಗೆ ನಿಮ್ಮ ಹಿಂದೆ ಈಗ ಮದುವೆಗೆ ನಾಯಿ ಬಾಲ ಅಲ್ಲಾಡ್ಸ್ಕೊಂಡಂಗೆ ಅಲ್ಲಾಡ್ಸ್ಕೊಂತ ಬರ ನಾನು ಅಲ್ಲಿ ಮಾನ ಮರ್ಯಾದೆ ಎಲ್ಲ ತಕ್ಕೊನಕ್ಕ ಅಲ್ಲಲ್ಲಿ ಮಬ್ಬ ನಿನಗರ ಬುದ್ಧಿ ಇತ್ತನ ಅವ್ವ ಮದ್ವೆ ನಡೆಯಾಕ ಕುಂತೈತಿ ಎಲ್ಲಾರನ್ನೂ ಕರ್ಕೊಂಡ್ ಮಾಡೋಣ ಮನ್ಯಾಗ ಅಪ್ಪಗ ಕೇಳು ಅಮ್ಮಗ ಕೇಳು ಇಬ್ರು ಅಣ್ಣನರ ಅದಾರ ಅತ್ತಿಗೆಮ್ಮನರ ಅದಾರ ಅವ್ರಿಗೂ ಕೇಳೋಣ ಅವ್ರಿಗೂ ಕರ್ಕೊಂಡು ಹೋಗೋಣ ಮದ್ವಿದ ಎಲ್ಲರ ಬಗ್ಗೆ ಮುಂದುವರಿಯೋಣ ನಾವ ಯಾಕೆ ಮುಂದುವರಿಯೋದು ಅಂತ ಒಂದು ಮಾತಾರ ನಿಮ್ಮ ಅವ್ಗ ನೀನು ಕೇಳಿ ಏನು ಇದುವರೆಗೂ ನಿಮ್ಮ ಅವ್ ಏನಂತಾಳೆ ಅದಕ್ಕಷ್ಟ ಹ್ಞೂ ಅಂತೀರಿ ನೀನು ಅಂದಮೇಲೆ ನಮ್ಮ ಅವಶ್ಯಕತೆ ಏನೈತಿ ನಾವ್ ಎದಕ್ಕೆ ಬರ್ಬೇಕು ಮದ್ವಿಗೆ ನಾವ್ಯಾರು ಮದ್ವಿಗೆ ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ ಅಷ್ಟ ದೊಡ್ಡದಾಗಿ ನಿಮ್ಮ ಅವ್ವನ ಹಿರಿಯತನ ಹೊತ್ಕೊಂಡಾಳಲ್ಲ ಎಲ್ಲಾನು ಮಾಡ್ತಾ ತಗೋ ನಿಮ್ಮ ಅವ್ವನ ಮದ್ವಿನ ನಮ್ದು ನಾವೆಲ್ಲ ಎದಕ್ ಬೇಕು ನಿಂಗೆ ಈಗ ಹೆಂಗೋ ಹೊಸ್ದಾಗಿ ಅತ್ತಿ ಮಾವ ಮದುವೆ ಆಗೋ ಹುಡುಗಿ ಎಲ್ಲರೂ ಅದಾರಲ್ಲಪ್ಪ ಸಾಕು ತಗೋ ನಿಂಗೆ ನಾವೆಲ್ಲ ಎದಕ್ ಬೇಕಾಗೈತಿ ಅಲ್ಲ ಬೇಮ ಇಷ್ಟೆಲ್ಲ ನೀವು ಮಾತಾಡ್ತಿದ್ದಿಲ್ಲ ಅವರಿಬ್ರು ಮದ್ವಿಗಾದ್ರೆ ಎಷ್ಟು ಕುಣ್ಕೊಂತ ಓಡಾಡಿದಿ ಅದ ನನ್ನ ಮದ್ವಿಗೆ ಅದಕ್ಕೆ ನೀವು ಕುಣ್ಕೊಂತ ಓಡಾಡಬಲ್ಲಿ ಅವರಿಬ್ರು ಅಷ್ಟನ ನಿನ್ನ ಮೊಮ್ಮಕ್ಕಳು ನಾನಲ್ಲನ ಅವರಿಬ್ರು ಮದುವೆ ವಿಷಯದಾಗ ಪ್ರತಿಯೊಂದನ್ನು ನನಗೆ ಕೇಳಾರ ನಂದು ಒಪ್ಪಿಗೆ ತೊಗೊಂಡ ಅವ್ರು ಮುಂದುವರೆದಾರ ಅದಕ್ಕೆ ನಾನು ಅವ್ರ ಮದುವೆ ವಿಷಯದಾಗ ಎಂಟ್ರಿ ಆಗಿದ್ದು ನೀ ನನಗೇನಾರು ಒಂದು ಮಾತ್ರ ಕೇಳಿದೆ ಯಮ್ಮ ಹಿಂಗೆ ನೋಡ್ಕೊಂಬಂದೈತಿ ನೋಡ್ಬೇ ನಂಗೆ ಹಿಂಗೆ ಇಷ್ಟ ಆಗೈತಿ ನಿಂಗೂ ಇಷ್ಟ ಆಗೈತೆ ನೀನು ನಂಗೆ ಇಷ್ಟ ಆಗಲಿ ಬಿಡಲಿ ಅದು ಬಿಡು ಅಯ್ಯಮ್ಮ ನನಗರ ಇಷ್ಟ ಆಗೈತಿ ನೋಡ್ದೆ ಅಮ್ಮ ಹೆಂಗೆ ಅಂತಿದಿ ನೀನು ಹುಡುಗಿ ಚಂದದ ಹೆಂಗೆ ಏನು ಅಂತ ಒಂದು ಸಲನಾರ ಮಾತಾಡಿ ಅನ್ಲೋ ನೀನು ಒಂದು ಸಲ ಮಾತಾಡಿಲ್ಲ ಏನೇ ಇದ್ರೂ ಅವು ಅಂತೇಳಿ ಮತ್ತೆ ಕರ್ಕೊಂಡೋಗಿ ಮಾಡಲ್ಲಪ್ಪ ಮದ್ವಿನ ಮಾಡ್ಕೊಲ್ಲ ನೀನು ರೆಡಿ ಇದ್ದಿದ್ದಿ ಮದುವೆ ಆಗೋ ಹುಡುಗಿ ಅವ್ರ ಮನೆಯವರು ರೆಡಿ ಅದಾರ ನಿಮ್ಮವ್ವ ನಿಮ್ಮ ತಂಗಿ ರೆಡಿ ಅದಾರ ಮದುವೆ ಮಾಡ್ಕೊಂಬರಲ್ಲ ಯಾರು ಮಾಡಂದಾರ ಬೇಡ ರಾಜು ಇವ್ರು ಬರಲಿಲ್ಲ ಅಂದ್ರೆ ಏನು ನಿಂದೇನು ಮದುವೆ ಏನು ನಡೆಯಂಗೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಾರ ಇವ್ರು ಬರಲಿಲ್ಲ ಅಂದ್ರೂ ನಿನ್ನ ಮದ್ವೆ ಚಲೋ ನತ್ತಂಗ ನಡಿತೈತಿ ಬಾ ಇವ್ರಿಗೆಲ್ಲ ಎದಕ್ಕೆ ಕರೆಯೋದು ಕೇಳೋದು ಕರೆದಿದ್ದು ಆತು ಎಲ್ಲ ಮಾಡಿದ್ದು ಆತು ಇಷ್ಟೆಲ್ಲ ಕರೆದ್ರೂ ನಾನು ಹುಡಿದ್ರೆ ಎಷ್ಟು ಚಂದ ಕರೆದಿನ ಗೊತ್ತಾ ಮದುವೆ ಬರಂತಂದು ನನ್ನ ಮಾತಿಗೆ ಬೆಲೆ ಕೊಟ್ಟಿಲ್ಲ ಇವ್ರು ಯಾರು ಆತು ಇಷ್ಟೆಲ್ಲ ಆದಮೇಲೆ ಇನ್ನು ಅವ್ರಿಗೆ ಕರೆಯೋದ ಬೇಡ ಬಾ ನಾವ ಹೋಗಿ ಮದುವೆ ಮುಗಿಸ್ಕೊಂಡು ಬರೋಣಂತ ಬುಧವಾರ ದಿನ ಬಾ ನಾನು ದುಡಿಯೋ ರೊಕ್ಕ ಬೇಕು ನಿಮಗ ಆದ್ರೆ ನನ್ನ ಮದ್ವಿಗೆ ಬರಲ್ಲ ಅಂತೀರಿ ನೀವಲ್ಲ ಈಗ ಈ ಮನೆ ನಡೀತಿರೋದು ನನ್ನ ದುಡ್ಡಿನ ಮೇಲೆ ಅನ್ನೋದು ನಿಮಗೆಲ್ರಿಗೂ ಕಬರಿರ್ಲಿ ಲೇ ಮಬ್ಬ ನೀನು ಈಗ ದುಡಿಯಾಕ ಚಲೋ ಮಾಡಿದೆ ನಾನು ದುಡಿಯಾಕಂತೂ ಎಷ್ಟೋ ವರ್ಷ ಆತು ಇಷ್ಟು ವರ್ಷ ನೀನು ದುಡಿಲಿಲ್ಲಾರ್ದಾಗ ದುಡಿತಾ ಇಲ್ಲಾಗಿದ್ದೆಲ್ಲ ಅವಾಗ ನಾವೇನು ಉಪವಾಸ ಇದ್ವಿ ಅಂತ ಅನ್ಕೊಂಡೇನು ನೀನು ದುಡಿದ್ರೇನೋ ಬಿಟ್ರೇನು ಈ ಮನೆ ನಡೀತೈತಿ ಎಲ್ಲರೂ ಊಟ ಮಾಡ್ತಾರ ಎಲ್ಲರ ಜೀವನನೂ ನಡೀತೈತಿ ಹೋಗು ಇಲ್ಲದ ನೌಕರಿ ಸಿಕ್ಕೈತಂತಂದು ತಲೆ ಮೇಲೆ ಅಹಮ್ಮು ಏರ್ಸ್ಕೊಳಕ್ ಹೋಗ್ಬೇಡ ಅತಿಯಾದ ಅಹಂಕಾರ ಒಳ್ಳೇದಲ್ಲ ನೆನ್ಪಿಟ್ಕೋ ಲೇ ನೀ ದುಡಿದ್ರೇನು ಬಿಟ್ರೇನ್ಲೇ ಮನಿ ನಡೀತೈತಿ ನಿನ್ನ ಓದಿಸಿದ್ದು ನಾವನ್ನೋದು ನಿನಗೆ ಕಬ್ಬರಿರ್ಲಿ ದೊಡ್ಡದಾಗ ಮಾತಾಡಕ್ ಬಂದ್ಬಿಟ್ಟ ಗೋರ್ಮೆಂಟ್ ನೌಕರಿ ಐತಂತಂದು ರಾಜು ಬಾ ಇಂಥವ್ರ ಜೊತೆ ನಾವಿದಕ್ಕೆ ಮಾತಾಡೋದು ಬಾ ಮಾಡ್ತೀನಿ ನನ್ನ ಮದುವೆಗೆ ನೀವೆಲ್ಲರೂ ಬರಲ್ಲ ಅಂತ ಅಂದಿರಲ್ಲ ಆತು ಇನ್ನು ಆ ಸೊಸೆ ಈ ಮನೆಗೆ ಬಂದಿಲ್ಲ ಈ ಮನೆ ಈ ನಮ್ನಿ ಜಗಳ ಆಗಿ ಈ ನಮ್ನಿ ಒಡಕ್ ಉಂಟಾಗೈತಿ ಇನ್ನು ಆ ಶ್ರೀಮಂತ ಸೊಸೆ ಈ ಮನೆಗೆ ಬಂದ ಮೇಲೆ ಇನ್ನೂ ಏನೇನಾಗುತ್ತೋ ಏನು ಎಲ್ಲ ದೇವರಿಗೆ ಬಿಟ್ಟಿದ್ದೆ ಏನ್ರಿ ಅಮ್ಮರ ಇದು ಮೂರೂ ಜನ ಸೊಸೆಯರು ಚಂದನ ತಂಗ ಹೊಂದ್ಕೊಂಡು ಹೋಗ್ರಿ ಅಂತ ಹೇಳ್ಬೇಕಾಗಿರೋ ಅತ್ಯಾರನ್ನ ಈ ನಮ್ನಿ ಒಡಕುಂಟು ಮಾಡಾರ ಮನೆ ಒಳಗಡೆ ಇನ್ನು ಮುಂದೆ ಏನೇನು ಆಕೈತೋ ಎಷ್ಟು ಜಗಳ ಆಕೈತೋ ಏನ್ರಿ ಅಮ್ಮರ ಈ ಮನ್ಯಾಗ ಯಪ್ಪ ಇನ್ನು ಮೇಲೆ ಈ ಮನ್ಯಾಗ ನೆಮ್ಮದಿ ಇಲ್ಲಾದಂಗೆ ಆಗುತ್ತಷ್ಟ ನೋಡೋಣ ಆ ಶ್ರೀಮಂತ ಸೊಸೆ ಈ ಮನೆಗೆ ಬಂದು ಅದು ಹೆಂಗೆ ಹೊಂದ್ಕೊಂಡು ಹೋಗ್ಕಾಳ ಅದು ಹೆಂಗೆ ಸಂಸಾರ ನಡ್ಸ್ಕೊಂಡು ಹೋಗ್ಕಾಳ ಅನ್ನೋದನ್ನು ನಾನು ನೋಡ್ತೀನಿ ಈಕಿ ಮಾತಾಡಕ್ಕೆ ಬರಲಿ ಆಕೆ ಬಂದ ಮೇಲೆ ಅವಾಗೈತಿ ನಡೀರವ ಏನಾರ ಕೆಲಸ ಇದ್ರ ಮಾಡ್ಕೊ ಹೋಗ್ರಿ ಇದು ಹಿಂಗೆ ನಮ್ಮ ಮನ್ಯಾಗ ಮುಗಿಲಾರ್ದು ಜಗಳ ಆಗ್ಬಿಟ್ಟೈತಿ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ನಿಮ್ಮ ಏನು ಕೆಲಸ ಅದ ನೋಡ್ರಿ ಅವ್ನು ಮಾಡ್ಕೊ ಹೋಗ್ರಿ ಸರಿ ರೀ ಅಮ್ಮರ